ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನೀಟ್ ವಿದ್ಯಾರ್ಥಿಗಳ ಮಾಪ್ ಅಪ್ ರೌಂಡಿಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸನ್ನು ತಿಳ್ಕೊತಾ ಹೋಗೋಣ. ಅಂತಂದರೆ ಮಾಪ್ ಅಪ್ ರೌಂಡಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಈಗಾಗಲೇ ರಿಜಿಸ್ಟರ್ ಆಗೋದಕ್ಕೆ ಅವಕಾಶವನ್ನು ನೀಡಿದ್ರಲ್ಲ, ಸೊ ರಿಜಿಸ್ಟರ್ಡ್ ನಂತರ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಆಪ್ಷನ್ ಟ್ರೀ ಪ್ರೋಸೆಸ್ ಇರುತ್ತೆ. ಆಪ್ಷನ್ ಟ್ರೀ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಇದನ್ನು ತಿಳ್ಕೊಳೋದಾದರೆ, ಸೊ ನೆಕ್ಸ್ಟ್ ಮಂತ್ ಅಂತಂದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಿಮಗೆ ಆಪ್ಷನ್ ಟ್ರೀ ಸ್ಟಾರ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರತಕ್ಕಂಥದ್ದು. ಓಕೆನಾ. ಸೊ ಆಪ್ಷನ್ ಟ್ರೀ ಆದಮೇಲೆ ಅಫ್ಕೋರ್ಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಎಲ್ಲ ಇರುತ್ತೆ. ಈ ಒಂದು ರೌಂಡಲ್ಲಿ ಅಂತಂದರೆ ಮಾಪಪ್ ರೌಂಡಲ್ಲಿ ನಮ್ಮ KA ಕಡೆಯಿಂದ ವಿದ್ಯಾರ್ಥಿಗಳಿಗೆ ಸೀಟನ್ನು ಅಲಾಟ್ ಮಾಡಿದ್ರೆ ನೀವು ಆ ಒಂದು ಸೀಟ್ಗೆ ನೀವು ಅಡ್ಮಿಷನನ್ನು ಆಗಬೇಕಾಗಿರುತ್ತೆ. ಓಕೆನಾ. ಸೊ ಚೇಂಜ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾವ ಕಾಲೇಜ್ ನಿಮಗೆ ಅಲಾಟ್ ಆಗುತ್ತೋ ನೀವು ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗಿರುತ್ತೆ. ಓಕೆನಾ. ಆಪ್ಷನ್ ಟ್ರೀಯಲ್ಲಿ ಈಗಾಗಲೇ ಹಲವಾರು ರೌಂಡ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ KA ಕಡೆಯಿಂದ. ಸೊ ಯಾವ್ಯಾವ ಕಾಲೇಜಸ್ ಎಲ್ಲ ಸೀಟ್ಸ್ ಫಿಲ್ ಆಗಿರುತ್ತೆ, ಕೆಲವು ಕಾಲೇಜಲ್ಲಿ ಸೀಟ್ಸ್ಗಳು ಉಳಿದಿರುತ್ತೆ. ಆ ಸೀಟ್ಸ್ಗಳನ್ನು ನೀವು ಆಪ್ಷನ್ ಟ್ರೀಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಸೊ ನಮ್ಮ KA ಕಡೆಯಿಂದ ಇನ್ನೂ ಸಹ ಅಫಿಷಿಯಲ್ ಆಗಿ ಡೇಟ್ ಆ್ಯಂಡ್ ಸ್ಕೆಡ್ಯೂಲ್ ಬಂದಿಲ್ಲ. ಸೊ ಅಫಿಷಿಯಲ್ ಆಗಿ ಡೇಟ್ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು. ಬಾಯ್.